ಐತಿಹಾಸಿಕ ಹಿನ್ನೆಲೆಯುಳ್ಳ ಗ್ರಾಮದಲ್ಲಿ ಶತಮಾನಗಳ ಹಿಂದಿನ ಅವಶೇಷಗಳು ಪತ್ತೆ. ಭವಾನಿ ದೇವಸ್ಥಾನದ ಹಿಂದುಗಡೆ ಅವಶೇಷಗಳು ಪತ್ತೆ, ಗ್ರಾಮಸ್ಥರಲ್ಲಿ ಕುತೂಹಲ. ಬಸವ ಕಲ್ಯಾಣ ತಾಲೂಕಿನ ನಾರಾಯಣಪುರ ಗ್ರಾಮದಲ್ಲಿ ಪತ್ತೆಯಾದ ಅವಶೇಷಗಳು. ಹಿಂದೂ ಸಮಾವೇಶ ಹಿನ್ನೆಲೆ ಅಡುಗೆ ಕಾರ್ಯಕ್ಕೆ ಜಾಗ ಸ್ವಚ್ಛಗೊಳಿಸುವಾಗ ಪತ್ತೆ. ಭವಾನಿ ದೇಗುಲದ ಹಿಂಭಾಗದಲ್ಲಿ ಶಿವಲಿಂಗ, ನಾಗಸರ್ಪ, ಶಿಲಾಶಾಸನ ಪತ್ತೆ. 5 ಹಿಡಿಯ ನಾಗಮೂರ್ತಿ, ಶಿವಲಿಂಗ, ಶಿಲಾಹಾಸನ ಹಾಗೂ ಸರ್ಪರೂಪದ ಶಿಲ್ಪ ಪತ್ತೆ. ಗ್ರಾಮದಲ್ಲಿ ಇನ್ನಷ್ಟು ಶಿಲಾಶಾಸನಗಳು, ಮೂರ್ತಿಗಳು ಪತ್ತೆಯಾಗುವ ಶಂಕೆ, ಸಂಶೋಧನೆಗೆ ಒತ್ತಾಯ. ಈ ಹಿಂದೆ ಸುಮಾರು 7-8 ವರ್ಷಗಳ ಹಿಂದೆ ಗ್ರಾಮದಲ್ಲಿ ವಿಷ್ಣುವಿನ ವಿಗ್ರಹ, ಕಾಳಿಕಾ ಮಾತಾ ವಿಗ್ರಹಗಳು ಪತ್ತೆ. ಗ್ರಾಮದಲ್ಲಿ 108 ದೇವಸ್ಥಾನಗಳು ಇರುವ ಪ್ರತೀತಿ. ನೆಲ ಅಗಿಯುವಾಗ ಅಲ್ಲಲ್ಲಿ ಪತ್ತೆಯಾಗ್ತಿವೆ ಪುರಾತನ ಶಿಲ್ಪಕಲೆಗಳು, ವಿಗ್ರಹಗಳು. ಈಗಾಗಲೇ ಗ್ರಾಮದ ಮಧ್ಯಭಾಗದಲ್ಲಿದೆ ಕಲ್ಯಾಣಿ ಚಾಳುಕ್ಯರ ಕಟ್ಟಿಸಿದ ಐತಿಹಾಸಿಕ ಶಿವನ ದೇವಸ್ಥಾನ. ನೂತನ ಕಟ್ಟಡ ಮನೆ ನಿರ್ಮಾಣ ಸಮಯದಲ್ಲಿ ಪತ್ತೆಯಾಗುತ್ತಿವೆಯಂತೆ ವಿಗ್ರಹಗಳು. ಆದಿತ್ಯ ಗುಜರಿ, ಜೆಕೆ ನ್ಯೂಸ್ ಕನ್ನಡ, ಬಸವ ಕಲ್ಯಾಣ. ನಿನ್ನೆ ನಾವು ಸ್ವಲ್ಪ ಕೆಲಸ ಮಾಡ್ತಾ ಇದ್ವಿ. ಏನಪ್ಪಾ ಕೆಲಸ ಅಂದ್ರೆ, ಅಡುಗೆ ಮಾಡುವಾಗ ಇಲ್ಲಿ ಇವತ್ತಿನ ಪ್ರೋಗ್ರಾಮ್ಗೆ ನಾವು ಪ್ರಸಾದ ಮಾಡಬೇಕಂತ ಸ್ವಲ್ಪ ಈ ಸ್ಥಳದಲ್ಲಿ ಕ್ಲೀನ್ ಮಾಡ್ತಾ ಇದ್ವಿ ಜಾಗನ. ಆ ಜಾಗ ಕ್ಲೀನ್ ಮಾಡುವಾಗ ಕೆಲವೊಂದು ಮೂರ್ತಿಗಳು ಬಂದಿದ್ದಾವೆ. ಇಲ್ಲಿ ಶಿವಲಿಂಗ ಮೂರ್ತಿ ಬಂದಿದ್ದಾವೆ, ಮತ್ತೆ ಇನ್ನೊಂದು ಮೂರ್ತಿ ಬಂದಿದೆ, ನಾಗೇಶ್ವರ ಮೂರ್ತಿ ಬಂದಿದ್ದಾವೆ. ಬಟ್ ಏನೋ ಒಳಗಡೆ ಎಷ್ಟಿದಾವೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಅದು ಹಿಂಗೆ ಏನದ ಇಲ್ಲ, ಯಾವ ಗಣೇಶ್ವರಿಗೆ ಮಾತಾಡಬೇಕು, ಯಾರನ್ನ ಮಾತಾಡ್ಬೇಕು, ಇನ್ನ ಏನೇನಿದೆ ಒಳಗೆ ನೋಡ್ಬೇಕಂತ ಪ್ರಾಚೀನ ಕಾಲೆಲ್ಲ ಮುಚ್ಚೋಗ್ತಾ ಇದೆ ಮಣ್ಣಲ್ಲಿ. ಅದಕ್ಕೆ ಸ್ವಲ್ಪ ಯಾರು ಸಹಾಯದಿಂದ ಮಾಡಿಬಿಟ್ಟು ಅದನ್ನೆಲ್ಲ ಕ್ಲೀನಾಗಿ ತೆಗೆದ್ಬಿಟ್ಟು ನೋಡೋಣ ಅಂತಂದ್ರೆ ಅವರೆಲ್ಲ ಅಬ್ಜೆಕ್ಷನ್ ಮಾಡ್ತಾ ಇದ್ದಾರೆ. ಇಲ್ಲಿ ಗುಡಿ ಅವರು ಈ ಕಡೆ ನಮ್ಮ ಜಾಗ ಇದೆ ಬರಬೇಡ ಅಂತ ಇದ್ದಾರೆ. ಬಟ್ ಇದಕ್ಕೆ ಏನು ಮಾಡ್ಬೇಕಂತ ನಮಗೆ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಅನ್ನದ ದಾಸ ಮಾಡ್ಬೇಕಂತ ಮಾಡಿ ಕ್ಲೀನ್ ಮಾಡುವಾಗ ಕೆಲವು ಮೂರ್ತಿಗಳು ಬಂದಿದ್ದಾವೆ ಇಲ್ಲಿ. ಆ ಮೂರ್ತಿಗಳು ಅಲ್ಲೇ ಇಟ್ಟಿದ್ಬಿಟ್ಟಿದ್ವಿ, ಅವು ಏನು ಗೊತ್ತಾಗ್ತಾ ಇಲ್ಲ. ಈಗ ಇನ್ನೂ ಎಷ್ಟು ಮೂರ್ತಿಗಳು ಅಂತ ನಮ್ಗೆ ಗೊತ್ತಿಲ್ಲ ತೆಳಗಡೆ. ಅದನ್ನು ಮಾಡಬೇಕಂತ ಪ್ರಯತ್ನ ಮಾಡ್ತಾ ಇದ್ವಿ. ಕೆಲವೊಬ್ರು ಬಂದು ನಾವು ಅಬ್ಜೆಕ್ಷನ್ ಮಾಡಿದ್ದಾರೆ. ಬಟ್ ಆ ಅಬ್ಜೆಕ್ಷನ್ಗೆ ಈಗ ಯಾರು ನಾವು ಕೇಳಬೇಕು, ಏನು ಶಾಸ್ತ್ರಿಗೆ ಕೇಳಬೇಕಾ, ಇಲ್ಲ ತಹಶೀಲ್ದಾರಿಗೆ ಕೇಳಬೇಕಾ, ಇಲ್ಲ ಇಲ್ಲಿ ಯಾರಿಗಾದ್ರೂ ಕಂಪ್ಲೇಂಟ್ ಕೊಡ ಗ್ರಾಮ ಪಂಚಾಯತ್ ಕೊಡಬೇಕಾ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಇದು ಮೂರ್ತಿಗಳು ಮತ್ತೆ ಮುಚ್ಚಿ ಹೋಗ್ತಾ ಇದಾವೆ. ತೆಗಿಬೇಕಂತ ನಮ್ಮ ಆಸೆ ಇದೆ. ಶಂಕರ್ಲಿಂಗ್ ಗೋರ್ಟೆ ಅಂತ ನಾರಾಯಣಪುರ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಸಂಪರ್ಕಿಸಿ 7676474747. ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.